ನೋಡಿ, ನಾನು ಅಳತೆ ಜಂಪರ್ ಪೀಸ್ ತೊಗೊಂಡಿನಿ. ಇದು ಮೇನ್ ಫ್ಯಾಬ್ರಿಕ್. ನೋಡಿ, ಉಲ್ಟಾ ಸೀದಾ ನೋಡಿ ಕೇಳಿ. ಉಲ್ಟಾ ಸೀದಾ ಆದಮೇಲೆ ಈ ಜಂಪರ್ ಯಾಕಡೆ ಆಗುತ್ತೆ ಆ ಕಡೆ ಹಾಕ್ಯಾರಿ. ನೋಡಿ, ಹಾಕ್ಯಂದು ಮೇಲೆ ಸ್ವಲ್ಪ ನೀಟಾಗಿ ಇಸ್ತ್ರಿ ಹೊಡ್ಕೊಳ್ಳಿ. ನೋಡಿ, ನಾನು ಇಸ್ತ್ರಿ ಹೊಡ್ಕೊತಿದ್ದೇನೆ ನೀಟಾಗಿ ಇಸ್ತ್ರಿ ಹೊಡ್ಕೊಳ್ಳಿ. ಅಂದರೆ ನಿಮಗೆ ಕಟ್ ಮಾಡೋಕ್ಕೆ, ಮೆಜರ್ಮೆಂಟ್ ತೊಗೊಳಕ್ಕೆ ತುಂಬ ಈಸಿ ಆಗುತ್ತೆ, ಅಳತೆ ತೊಗೊಳಕ್ಕೆ. ನೋಡಿ, ನೀಟಾಗಿ ಹೊಡ್ಕೊರಿ ಹಿಂಗೆ. ಒಂದು ಗೆರೆ ಹಾಕ್ಯಾರಿ. ನೋಡಿ, ಮಾರ್ಕ್ ಮಾಡ್ಕೊಂಡು ಗೆರೆ ಹಾಕಿ ಅಂಚು ಪೀಸ್ನ ಕಟ್ ಮಾಡಿ ಅದನ್ನ ಒಂದು 1/2 ಇಂಚು ಟೀಚಿಂಗ್ ಬಿಡ್ರಿ. ನೋಡಿ, ನಾನು ಅಳತೆ ಬೇಸ್ ತೊಗೊಂಡಿನಿ. ಅಳತೆ ಬ್ಲೌಸ್ ಇದು ಅಳತೆ ನೋಡಿ 2.5 ಇಂಚ್ ಅದೇ. ನೀವು ಕೊಂಕಳದಿಂದ ವೆಸ್ಟ್ವರೆಗೂ ಅಳತೆ ತಗೊಳ್ಳಿ. ನೋಡಿ, 7 ಪಾವಿದೆ. ಅಂದರೆ 7 ಇಂಚು 2 ಪಾಯಿಂಟ್ ಇದೆ. ನೋಡಿ, ನಾನು ಈಗ 13 ಇಂಚಿಗೆ ಒಂದು ಪಾಯಿಂಟ್ ಮಾರ್ಕ್ ಮಾಡ್ತಿದ್ದೀನಿ. 1/2 ಇಂಚು ಟೀಚಿಂಗ್ ಹೊಲಿಯೋಕ್ಕೆ ರೆಡಿ ಬೇಕಾಗಿರೋದು ನಮ್ಗೆ ಅದನ್ನ 12 ನೋಡಿ, ವೇಸ್ಟಿಂದ ಕಂಕಳವರೆಗೂ ಮಾರ್ಕ್ ಮಾಡಿ ತೊಗೊಂಡಿದ್ದಿಲ್ಲ, ಅದನ್ನ ತೊಗೊಳ್ಳಿ. 1/2 ಇಂಚ್ ಅಷ್ಟು ತೊಗೊಳ್ಳಿ. ಟೀಚಿಂಗ್ ಹೊಲಿಯೋಕ್ಕೆ ಹೋಗುತ್ತೆ. ನೋಡಿ, ಕರೆಕ್ಟ್ ಅದ್ರಲ್ಲಿ ನೋಡಿ ಆ ಕಡೆ ಸೋಡಾರು ಕೂಡ ಅದು ಏನು ತೊಗೊಂಡಿರ್ತಿಲ್ಲ ಮಾರ್ಕಿಂಗ್ ತಗೋತವ್ರಿ ಕರೆಕ್ಟಾಗಿ. 5.5ನೇ ಬರ್ತದೆ, ಇದು 5.5ನೇ ಅದ. ನೋಡಿ, 7.5 ಇಂಚು ಡೀಪ್ ಪುಡಿ ಸೋಡಾರ. ಫಸ್ಟ್ ಬ್ಯಾಕ್ ಕಟ್ ಮಾಡೋದು. ನೋಡಿ, ಬ್ಯಾಕ್ ಎಷ್ಟಿದೆ ನೋಡಿ, ಅದನ್ನ ತೊಗೊಂಡ್ಬಿಟ್ರೆ ಬ್ಯಾಕ್ ಎಷ್ಟು ಉಳಿದಿರುತ್ತೆ ಅದನ್ನ ತೊಗೊಂಡ್ಬಿಟ್ರೆ ಕರೆಕ್ಟಾಗಿ ಬಂದ್ಬಿಡುತ್ತೆ ನೋಡಿ. ಅಲ್ಲಿ ಕೂಡ 2.5 ಇಂಚ್ ತೊಗೊಂಡಿದ್ದೀನಿ ನಾನು. ನೋಡಿ, ಇದು ರೌಂಡ್ ಶೇಪ್ ಇದೆ ಬ್ಯಾಕ್. ನೋಡಿ, ವೆಸ್ಟ್ ಕೂಡ 24.5 ಇದೆ. ನೋಡಿ, ಕಾಲಪಟ್ಟಿ ಬುಟ್ಟಿಗೆ ತೋರಿ 24.5ಗೆ 4 ಭಾಗ ಮಾಡಿದರೆ 6 ಇಂಚಿನ 2 ಪಾಯಿಂಟ್ ಬರುತ್ತೆ. 1 ಪಾಯಿಂಟ್ 2 ಪಾಯಿಂಟ್ ಬರುತ್ತೆ. 1 ಇಂಚ್ ಡಾಟಿಗೆ, ಬ್ಯಾಕ್ ಡಾಟಿಗೆ 2 ಇಂಚಿಗೆ ಟೀಚಿಂಗ್ಗೋಸ್ಕರ. ನೋಡಿ, ಆರ್ಮರ್ ಸ್ಟ್ರೇಟ್ ಹಿಡೋದು ನೋಡ್ರಿ. ನೋಡಿ, ಎಷ್ಟು ಬರುತ್ತೆ ಅದು ಅಲ್ಲೇ ಅಷ್ಟೇ ತೊಗೋಬೇಕು ಮಾಪಿಗೆ ಸೋಡರಿಂದ. ನೋಡಿ, ಕರೆಕ್ಟಾಗಿ 8 ತಾಟೆ ತೊಗೊಳ್ಳಿ. ಅಂದರೆ ಕರೆಕ್ಟಾಗಿ ಮೆಜರ್ಮೆಂಟ್ ಸಿಗುತ್ತೆ. ಈಗ ಮಾರ್ಕ್ ಮಾಡ್ಕೊಳ್ಳಿ 2 ಇಂಚ್ ಲೂಸಿಗೆ.
ಸರಿ 2 ಇಂಚು ಟಿಚಿಂಗ್ಗೋಸ್ಕರ ಹೊಲಿಯೋಕ್ಕೋಸ್ಕರ 2 ಇಂಚು ಎಕ್ಸ್ಟ್ರಾ ಕೊಡಬೇಕು. ಈಗ ಬ್ಯಾಕ್ ಡಾಟ್ ನೋಡಿ ನಾನು 4 ಇಂಚು ಹಿಡಿತಿದ್ದೀನಿ. ಅವ್ರವ್ರಿಗೆ ಪುಸ್ತಕ ಅಂಗಡಿ ನೋಡಿ ನಾನು 1 ಇಂಚು ಡಾಟಿಗೋಸ್ಕರ ಹೋಗ್ತೀನಲ್ಲ, ಆ ಕಡೆ 1 ಇಂಚು, ಈ ಕಡೆ 1/2 ಇಂಚು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು ರೋಡ್ ಸ್ಕೇಲ್ ಇದೆ, ಈ ಸ್ಕೇಲ್ ಮಾರ್ಕ್ ಮಾಡ್ತೀವಿ, ನೀಟಾಗಿ ಬರುತ್ತೆ. ಅಸಲು ಹಾರ್ಮೋನ್ ಎಷ್ಟಿದೆ ಅಂತ ನೋಡ್ಬಿಡಿ. ನಿಮಗೆ ರೆಡಿ ಬೇಕಾಗಿರೋದು 7 ಇಂಚು ನೋಡಿ. ಈಗ ಕಟಿಂಗ್ ಮಾಡ್ತೀವಿ ನೋಡಿ. ಇದು ಬ್ಯಾಕ್ ಪಾರ್ಟು. ಡಾಟ್ಗಳು ಹಾಕ್ಯಾರೆ ಅಲ್ಲಿಂದ ನೋಡಿ. ನಾನು ಮಾರ್ಕ್ ಮಾಡಿನಲ್ಲ, ಅಲ್ಲಿ ಡಾಟ್ ಹಾಕ್ಯಾರ ಅಂದ್ರೆ ನಿಮ್ಗೆ ಕೊನೆ ಸಿಗುತ್ತೆ ಒಳ್ಳೆ ಒಲೆಯಾಗ ಟೀಚಿಂಗ್ ಮಾಡೋಣ. ಈಗ ಫ್ರಂಟ್ ನೋಡಿ, ಫ್ರಂಟ್ ಮೆಜರ್ಮೆಂಟು ಬ್ಯಾಕ್ ಏನಿರ್ತೋ ಅದೇ ತೋರಿ. ನೀವು ತಳದ ಪೆಟ್ಟಿಗೆ ಒಂದು 1/2 ಇಂಚು ಮತ್ತು ಪೆಟ್ಟಿಗೆ ಒಂದು ಎಕ್ಸ್ಟ್ರಾ 1 ಇಂಚ್ ತೋರಿ. ಸೇಮ್ ಅದೇ ರೀತಿ ಏನೈತಿ ಬ್ಯಾಕ್ ಪಾರ್ಟ್ ಅದೇ ಥರ ಮಾಡ್ತೀವಿ. ಈಗ ಏನು ಮಾರ್ಕ್ ಮಾಡ್ಕೊಳ್ಳಿ. ನಂಬರಲ್ಲಿ ಹೋಗಿ ಅದಕ್ಕೆ ಒಬ್ಬರೇ ಟಚ್ ನಂಬರ್ಲ ಅದೇ ಹಾಕಿದ ಈಗ ಹಾಕದ ನೋಡಿ 1 ಇಂಚ್ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ ನಾನು. ಇದು ನಾನು ಪಟ್ಟಿ ಕೂಡ ಅದ್ರಾಗ ಕಟ್ ಮಾಡ್ತಾ ಇದ್ದೀನಿ, ಅದಕ್ಕೋಸ್ಕರ. ನೋಡಿ ನಾನು ಪಾತ ಪಟ್ಟಿಗೆ 6 ಇಂಚ್ ತೆಗ್ತಾ ಇದ್ದೀನಿ. ನೋಡಿ ರೆಡಿ ಅಲ್ಲಿಗೆ ಬರುತ್ತೆ ನಮ್ಮ ಟೀಚಿಂಗ್ ಮಾಡ್ತೀವಿ ಕರೆಕ್ಟಾಗಿ. ಮಾರ್ಕ್ ಮಾಡ್ತೀವಿ ಸೀದಾ ಸ್ಟ್ರೇಟಾಗಿ ರೌಂಡ್ ಸ್ಕೇಲ್ ಆಗಿ ನಿಂತದೆ. ನಾನು ಕೆಳಗಡೆ 1 ಇಂಚ್ ತಂದಲ್ಲ, ಅಲ್ಲಿಂದ 3 ಇಂಚು ಕಾಜಾಪಟ್ಟಿ ಸೈಡ್ ತೊಗೊಳ್ಳಿ. ಬ್ಯಾಕ್ ಸೈಡ್ ಸ್ಟಿಚಿಂಗ್ ಸೈಡ್ 2.5 ಇಂಚ್ ತೊಗೊಳ್ಳಿ.
ಹಾಫ್ ಇಂಚ್ ಕಾಸು ತೊಗೊಳ್ಳಿ, ಅಂದರೆ ಕಾಸು ಕೊಟ್ಟು ಬರುತ್ತೆ ನೀಟಾಗಿ. ನಾನು ಡಾಟ್ನ 9 ಇಂಚ್ 9.5 ಇಂಚ್ ತೊಗೊಳ್ತಾ ಇದ್ದೀನಿ. ಅದು ಕೂಡ 9.5 ಇದೆ ನಮ್ಮಲ್ಲಿ. 10 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸ್ಟಿಚಿಂಗೆಲ್ಲ ಹೋಗುತ್ತಲ್ಲ ಸೋಡಾರಾಗ, ಅದಕ್ಕೆ ಎಷ್ಟು 6.5 ತೊಗೊಂಡಿದ್ದೀನಿ. ಎಷ್ಟಾಗಿದ್ದು ಸ್ಟಿಚಿಂಗ್ ಡಾಟ್ಗೋಸ್ಕರ, ಡಾಟಿಗೆ 2 ಇಂಚ್ ಇಟ್ಟಿದ್ದೀನಿ. ರೌಂಡ್ ಶೇಪ್ ತೊಗೊಳ್ಳಿ. ಈಗ ಕಟಿಂಗ್ ಮಾಡೋದು ನೋಡ್ರಿ, ನೀಟಾಗಿ ಕಟ್ ಮಾಡಿ. ಅಲ್ಲಿಂದ ನೋಡಿ 1 ಇಂಚ್ ಬಿಟ್ಟಿಗೆ ನಾನು ಡಾಟಿಂದ ಮೇಲೆ ಆರ್ಮೋಲ್ ಕೂಡ ಡಾಟ್ ತೊಗೊತಾ ಇದ್ದೀನಿ. 5 ಪಾಯಿಂಟ್ ಸಾಕು. ನೋಡಿ ಪಟ್ಟಿ ಕಟ್ ಮಾಡ್ತಾ ಇದ್ದೀನಿ ನಾನು. ಪಟ್ಟಿ ಕಟ್ ಆಯ್ತು. ಈಗ ಕಟ್ ಮಾಡಿ, ಈಗ ಸ್ಲೀವ್ ಕೂಡ ನೋಡಿ ಎಷ್ಟಿದೆ ಅಂತ. ಸ್ಲೀವ್ ರೌಂಡು ನೋಡಿ 4 ಇಂಚ್ ಇದೆ. ಲೆಂತ್ ಕೂಡ 4.5 ಇದೆ. ನಾನು 5 ತೊಗೊತಾ ಇದ್ದೀನಿ. 15 ಇಂಚ್ ಹಾಫ್ ಇಂಚ್ ಹೊಲಿಯೋಕೆ, ಹಾಫ್ ಇಂಚ್ ಎಕ್ಸ್ಟ್ರಾ ಹೊಲಿಯೋಕೆ, ಅದಕ್ಕೋಸ್ಕರ ಹಾಫ್ ಇಂಚ್ ಎಕ್ಸ್ಟ್ರಾ ನಾನು ತೊಗೊತಾ ಇದ್ದೀನಿ. ನೀವು ರೆಡಿ ಬ್ಲೌಸ್ನ ಮೇಲೆ ಈ ಥರ ಹಾಕಿ ಕಟ್ ಮಾಡಿಬಿಟ್ರೆ ನೀಟಾಗಿ ಬಂದ್ಬಿಡುತ್ತೆ. ಅಂದರೆ ಯಾವ್ದು ಸಮಸ್ಯೆ ಆಗಲ್ಲ, ಗೊತ್ತಾಗಲ್ಲದವ್ರಿಗಿದು. ನೋಡಿ ಸ್ಕೇಲ್ ತೊಗೊಂಡ್ಬೇಸಿ ನೀಟಾಗಿ ಶೇಪ್ ಹಾಕಿ. ನಾರ್ಮಲ್ ಶೇಪ್ ನೈಸ್ ನೋಡಿ, ಎಷ್ಟು ನೈಸ್ ಬಂದಿದೆ. ನೆಕ್ಸ್ಟ್ ಸಲ ಹಿಡಿದು ಚೆಕ್ ಮಾಡಿ ಕರೆಕ್ಟ್ ಇದೆ ಅಂತ. ಸ್ಲೀವ್ ಕಟ್ ಮಾಡಿ. ನೋಡಿ ಈಗ ಸ್ಲೀವ್ ಕಟಿಂಗ್ ಆಯಿತು. ಈಗ ಏನು ಫ್ಯಾಬ್ರಿಕ್ ಹಾಕಿ ಕಟ್ ಮಾಡೋಣ. ಲೈನಿಂಗ್ ಬ್ಲೌಸು ನೋಡಿ, ಉಲ್ಟಾ ಸೀದಾ ನೋಡಿ. ನೋಡಿ ನಾನು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಹಾಫ್ ಇಂಚ್ ಎಕ್ಸ್ಟ್ರಾ ಬಿಡಿ, ಅಷ್ಟೊಂದು ಕಟ್ ಮಾಡಿ. ಅದೇ ಮೇಲೆಗೆ ಕೊಡೋದು ಚಮಚ ಆದರೂ ಸ್ವಲ್ಪ ಸ್ಟಿಚಿಂಗ್ ಕರೆಕ್ಟ್ ಬರುತ್ತೆ. ನಾನು ಬ್ಯಾಕ್ ಪಾರ್ಟ್ನ
ಮಾಡಿದ್ದೀನಿ. ಬ್ಯಾಕ್ ಟೀಪ್ನ ಒಲೆಯಾಗ ನಾನು ಹಿಂಗೆ ಕೊಡ್ತೀನಿ. ಇದು ಫ್ರಂಟ್ ಪಾರ್ಟು. ನಾನು ಲೈನ್ ಕಟ್ ಮಾಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟ್ ಆಯ್ತು. ಈಗ ಸ್ಲೀವ್ ನೋಡಿ, ಮಡಿಕೆ ಜಾಸ್ತಿ ಇರೋದ್ರಿಂದ ನಾನು ಸ್ವಲ್ಪ ಇಸ್ತ್ರಿ ಹೊಡ್ತಾ ಇದ್ದೀನಿ. ಸೊ ಈ ಲೈನಿಂಗ್ಗಳು ಜಾಸ್ತಿ ಇಸ್ತ್ರಿ ಹೊಡಿಬಾರ್ದು. ಇಸ್ತ್ರಿ ಹೊಡೆದಟ್ಟು ನೀಟಾಗಿ ಬರುತ್ತೆ. ಅಂದರೆ ಕಟ್ ಮಾಡೋಕ್ಕೆ ನಿಮ್ಗೆ ಯಾವುದೇ ಸಮಸ್ಯೆ ಇಲ್ಲ. ಸ್ಲೀವ್ ನೋಡಿ, ಸ್ಲೀವ್ ಕಟ್ ಮಾಡೋದು. ಈಗ ಪಟ್ಟಿ ಕಟ್ ಮಾಡೋದು. ಈಗ ನೋಡಿ, ನಾನು ನೋಡಿ ನಾವು ಪಟ್ಟಿನ ಹೆಂಗೆ ಕಟ್ ಮಾಡೋವಂತ ಒಂದು ಇಂಚ್ ತೋರಿ ಅಂದರೆ ನೀವು ಕರೆಕ್ಟಾಗಿ ಕುಂದಿರುತ್ತೆ ಅನ್ಸ್ಬಿಟ್ಟು. ತುಂಬ ನೀಟಾಗಿ ಸೇಪ್ ಚೆನ್ನಾಗಿ ಬರುತ್ತೆ. ನೋಡಿ, ನಾನು ಕ್ಲಾಸ್ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಕ್ಲಾಸ್ ಇದ್ದರೆ ನೀಟಾಗಿ ಕುದುರುತ್ತೆ. ನೋಡಿ, ಕಟ್ ಮಾಡಿ.